ಸರ್, ನಮ್ಮ ರಿಲೇಟಿವ್ ಒಬ್ಬರಿಗೆ ಈ ಕುಂಡಿ ಮೇಲ್ಗಡೆ ಒಂದು ಸಣ್ಣ ಗುಳ್ಳೆ ಥರ ಆಗಿತ್ತು. ಅದನ್ನೇನೋ ಸೈನಸೈಟಿಸು ಪೈನಸೈಟಿಸು ಅಂದರೆ ಏನು ಸರ್ ಅದು? ಅದು ಆ್ಯಕ್ಚುಲಿ ಪೈಲೋನೈಡಲ್ ಸೈನಸ್ ಅಂತ ಕರಿತೀವಿ. ಇದು ಆ್ಯಕ್ಚುಲಿ ಈ ಜನಸಾಮಾನ್ಯರು ಅದನ್ನು ಪೈಲ್ಸ್ ಗುಂಪಿಗೆ ಸೇರಿಸ್ತಾರೆ. ಬಟ್ ಆದರೆ ಇದು ಗುದದ್ವಾರದ ಸುತ್ತ ಇರಲ್ಲ, ಗುದದ್ವಾರದ ಸ್ವಲ್ಪ ಮೇಲ್ಭಾಗದಲ್ಲಿ ಈ ಎರಡು ಕುಂಡಿಗಳ ಮಧ್ಯೆ, ಬಟಕ್ಸ್ ಮಧ್ಯೆ ಅಂತ ಕರಿತೀವಿ, ಅಲ್ಲಿ ಒಂದು ಸೇಮ್ ಫಿಸ್ಟುಲಾ ಥರ ಗುಳ್ಳೆ ಆಗುತ್ತೆ, ದಪ್ಪ ಆಗುತ್ತೆ, ಅಪಾರವಾದ ಪೇಯ್ನ್ ಇರುತ್ತೆ, ಒಡ್ಕೊಳ್ಳುತ್ತೆ, ಕ್ಯೂ ಬರುತ್ತೆ. ಇದು ಮತ್ತೆ 2 ತಿಂಗಳು 3 ತಿಂಗಳು 6 ತಿಂಗಳಿಗೊಂದ್ಸರಿ ಮತ್ತೆ ಈ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಇದು ಸಾಮಾನ್ಯವಾಗಿ ಸ್ವಲ್ಪ ಹೇರಿ ಪೀಪಲ್ ಅಂತೀವಿ, ಅಂದರೆ ಬೆನ್ನಿನ ಭಾಗದಲ್ಲಿ ಅವ್ರಿಗೆ ಸ್ವಲ್ಪ ಹೆಚ್ಚು ಕೂದಲುಗಳಿರುತ್ತೆ, ರೋಮಗಳಿರುತ್ತೆ. ಇದನ್ನು ಪೈಲೋನೈಡಲ್ ಸೈನಸ್ ಅಂತ ಕರಿತೀವಿ. ಇದನ್ನು ಜೀಪರ್ಸ್ ಬಾಟಮ್ ಅಂತಲೂ ಕರಿತೀವಿ. ಯಾಕಂದರೆ ಇದು 2ನೇ ಮಹಾಯುದ್ಧದ ಕಾಲದಲ್ಲಿ ಈ ಜೀಪ್ ಓಡಿಸ್ತಾ ಇದ್ರಲ್ಲ ಡ್ರೈವರ್ಸು, ಅವರು ತುಂಬ ಓಡಿಸ್ತಾ ಇದ್ದಾಗ ಆ ಮೇಲಿಂದ ಕೂದಲುಗಳು ಬಿದ್ದು ಅಲ್ಲಿ ಅವ್ರಿಗೆ ಜಾಸ್ತಿ ಈ ಕಾಯಿಲೆ ಬರ್ತಾಯಿತ್ತು. ಅದಕ್ಕೆ ಅದನ್ನ ಜೀಪರ್ಸ್ ಬಾಟಮ್ ಅಂತ ಕರಿತೀವಿ. ಇದು ಕಾರಣ ಏನಪ್ಪ ಅಂದರೆ ಹುಟ್ಟಿನಿಂದ ಕೆಲವು ಆ ಪೈಲೋನೈಡಲ್ ಸೈನಸ್ ಜಾಗದಲ್ಲಿ ಪಿಟ್ಸ್ ಅಂತ ಕರಿತೀವಿ. ಆ ಪಿಟ್ಸ್ ಇರ್ತವೆ, ಅದ್ರ ಒಳಗಡೆ ಏನಾಗುತ್ತೆ, ಮೇಲಿಂದ ಉದುರಿದ ಕೂದಲುಗಳು ಒಂದೊಂದೇ ಒಳಗೋಗಿ ಸೇರ್ಕೊಂಡ್ಬಿಡ್ತವೆ. ಬೇಸಿಕಲಿ ಈ ಪೈಲೋನೈಡಲ್ ಸೈನಸ್ ಒಳಗಡೆ, ಈಗ ನಾನು ಹೇಳ್ದಂಗೆ ಫಿಸ್ಟುಲಾ ಸೈನಸ್ ಮಧ್ಯೆ ಡಿಫ್ರೆನ್ಸ್ ಏನಂದರೆ, ಫಿಸ್ಟುಲಾ ಗುದದ್ವಾರದ ಒಳಗೊಂದು ಹೋಲ್ ಇರುತ್ತೆ ಕನೆಕ್ಷನ್ನು, ಹೊರಗಡೆ ಒಂದು ಕನೆಕ್ಷನ್ನು. ಬಟ್ ಇಲ್ಲಿ ಪೈಲೋನೈಡಲ್ ಸೈನಸ್ಸಲ್ಲಿ ಹಂಗಲ್ಲ, ಹೊರಗಡೆ ಇರೋ ಒಂದು ಕನೆಕ್ಷನ್ ಓಪನಿಂಗ್ ಅಷ್ಟೇ, ಒಳಗಡೆ ಬ್ಲೈಂಡ್, ಅಂದರೆ ಅಲ್ಲಿ ಮತ್ತೆ ಎಲ್ಲಿಗೂ ಕನೆಕ್ಷನ್ ಇರಲ್ಲ. ಅದು ಅದರೊಳಗಡೆ ಹೋಗಿ ಕೂದಲು ಸೇರ್ಕೊಳ್ತಾ ಇರುತ್ತೆ. ಇದು ಏನಾಗುತ್ತೆ, ಫಾರಿನ್ ಬಾಡಿ ರಿಯಾಕ್ಷನ್ ಅಂತ. ಅಂದರೆ ಕೂದಲು ಬಾಡಿ ಒಳಗಡೆ ಸೇರಿಕೊಂಡಾಗ ಬಾಡಿ ಅದನ್ನ ಒಪ್ಪಲ್ಲ, ಆವಾಗ ಅದು ರಿಯಾಕ್ಷನ್, ಅಂದರೆ ಅದು ಫೈಟ್ ಮಾಡೋಕ್ಕೆ ಶುರು ಮಾಡಿದಾಗ ಅದು ಕೀವನ್ನು ಡೆವಲಪ್ ಮಾಡುತ್ತೆ. ಅದು ಮತ್ತೆ ಕೂದಲು ಸೇರ್ಕೊಳ್ಳೋದು, ಕೀವಾಗೋದು ಆಗಿ ತುಂಬ ಕೂದಲುಗಳು ಸೇರಿಕೊಂಡು ಮತ್ತೆ ಅದು ಕೀವಾಗುತ್ತೆ, ಒಡ್ಕೊಳ್ಳುತ್ತೆ, ಪೇಯ್ನ್ ಬರುತ್ತೆ, ಒಡ್ಕೊಳ್ಳುತ್ತೆ. ಇದೇ ಥರ ಆಗಿ ಏನಾಗುತ್ತೆ, 4-5 ರೂಟ್ಗಳನ್ನ ಮಾಡ್ಕೊಂಡ್ಬಿಡುತ್ತೆ. ಇದನ್ನು ಅಷ್ಟೇ ಆದಷ್ಟು ಬೇಗ ಮೊದಲನೇ ಒಂದು ಇದರಲ್ಲೇನೆ ಬಂದು ತಜ್ಞ ವೈದ್ಯರಲ್ಲಿ ತೋರಿಸಿ ಅದನ್ನು ಒಂದು ಸ್ಕ್ಯಾನ್ ಮಾಡಿಸಿ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಆಪ್ರೇಷನ್ನೇ ಮಾಡಬೇಕಾಗಿ, ಪೈಲೋನೈಡಲ್ ಸೈನಸ್ಗಾಗಲಿ ಅಥವಾ ಪೈಲೋನೈಡಲ್ ಆಬ್ಸೆಸ್ಗಾಗಲಿ ನಿಮಗೆ ಆಪ್ರೇಷನ್ ಬಿಟ್ಟು ಬೇರೆ ಒಂದು ಟ್ರೀಟ್ಮೆಂಟ್ ಇಲ್ಲ.